ಭಾಗವತ ಎನ್ನುವಂಥದ್ದು ಭಗವಂತನ ಮಾತಿನ ಪ್ರತೀಕ ಅಂತ. ಹಾಗೆ ಇದೆಲ್ಲವೂ ಕೂಡ ಮಾತಿನ ಪ್ರತೀಕ. ಮಾತು ಎನ್ನುವುದೇ ಅವನಿಗೆ ಪ್ರತೀಕವಾಗಿ ಇರುವಂಥದ್ದು. ಋಗ್ವೇದದಲ್ಲಿ ಅವನ ಸನ್ನಿಧಾನ ಇದೆ, ಯಜುರ್ವೇದದಲ್ಲಿ ಅವನ ಸನ್ನಿಧಾನ ಇದೆ, ಸಾಮವೇದ ಅವನ ಸನ್ನಿಧಾನ ಇದೆ. ಅಂತಂದರೆ ಋಗ್ವೇದವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಭಗವಂತನ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಮಗೆ ಸಿಗ್ತದೆ. ಯಜುರ್ವೇದವನ್ನು ಆಳವಾಗಿ ಅಧ್ಯಯನ ಮಾಡುವುದರಿಂದ ಭಗವಂತನ ಜ್ಞಾನ ಎನ್ನುವಂಥದ್ದು ನಮಗೆ ಬರ್ತದೆ. ಹೀಗೆ ಸಾಮವೇದ ವೇದಾನಾಂ ಸಾಮವೇದೋಸ್ಮಿ ಅಂತ ಕೃಷ್ಣ ಹೃದಯ ತುಂಬಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ವೇದಾಂಗಾನಿ, ವೇದಾಂಗಗಳು ಯಾವುದು? ವೇದಗಳು ಗೊತ್ತಾಯಿತು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ವೇದಾಂಗಗಳು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ, ಇದೆಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ವೇದಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ಈ ಗ್ರಂಥಗಳನ್ನು ಮೂಲಕ ನಾವು ವೇದವನ್ನು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿಯೂ ಕೂಡ ಯಾವುದೇ ಅಂಗಗಳನ್ನು ನಾವು ತಿರಸ್ಕಾರ ಮಾಡುವ ಹಾಗೆ ಇಲ್ಲ. ಶಿಕ್ಷಾ ಇರಬಹುದು, ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ. ಕಲ್ಪ, ವೇದದಲ್ಲಿ ಹೇಳಿರುವಂತಹ ಯಜ್ಞಯಾಗಗಳನ್ನು ವ್ಯವಸ್ಥೆ ಮಾಡುವಂತಹ ಗ್ರಂಥಗಳು. ವ್ಯಾಕರಣ, ಅದನ್ನು ಆ ಶಬ್ದ ಸ್ವರೂಪದ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡುವಂಥದ್ದು. ನಿರುಕ್ತ, ಶಬ್ದವನ್ನು ಹೇಗೆ ನಿರ್ವಚನ ಮಾಡಿ ಅರ್ಥ ಮಾಡಬೇಕು ಅಂತ ತಿಳಿಸಿಕೊಡುವಂಥದ್ದು. ಜ್ಯೋತಿಷ, ಖಗೋಳದ ಬಗ್ಗೆ ಸರಿಯಾದಂಥ ಮಾಹಿತಿ ಕೊಡುವಂಥದ್ದು. ಯಾವ ಹೊತ್ತಿನಲ್ಲಿ ಯಜ್ಞ ಮಾಡಿದೆವು ಅಂತಾದರೆ ಯಾವ ರೀತಿಯ ಫಲ ನಮಗೆ ಸಿಗ್ತದೆ ಅಂತ ಆ ಗ್ರಂಥಗಳಿಂದ ನಮಗೆ ಸಿಗ್ತದೆ. ಇಂತಹ ಗ್ರಂಥಗಳು ಯಾವುದನ್ನು ಕೂಡ ನಾವು ತಿರಸ್ಕಾರ ಮಾಡಬಾರ್ದು. ಕಾರಣ ಅಲ್ಲಿ ಭಗವಂತನ ಸನ್ನಿಧಾನ ಇದೆ. ಅದನ್ನು ನಾವು ತಿರಸ್ಕಾರ ಮಾಡಿದೆವು ಅಂತಾದರೆ ಒಂದು ಪ್ರತೀಕವನ್ನು, ಭಗವಂತನ ಪ್ರತೀಕವನ್ನು ತಿರಸ್ಕಾರ ಮಾಡಿದರೆ, ಅದನ್ನು ಬಿಸಾಡಿದೆವು ಅಂತಾದರೆ ಎಷ್ಟು ದೋಷ ಬರಬೇಕೋ ಅಷ್ಟೇ ದೋಷಗಳು ಇದನ್ನೆಲ್ಲ ತಿರಸ್ಕಾರ ಭಾವದಿಂದ ಕಂಡ್ರೆ ಬರ್ತದೆ ಅಂತ ಹೇಳ್ತಾ, ಶಾಸ್ತ್ರಾನ್ಯಷೆ ಎಲ್ಲ ಶಾಸ್ತ್ರಗಳು ಇದೇ ರೀತಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಶಬ್ದಮೂರ್ತಿ ಧರಸೇತದ್ ಒಪರು ವಿಷ್ಣುರ್ ಮಹಾತ್ಮನಃ. ಶಬ್ದದ ಮೂರ್ತಿಯಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಎಲ್ಲ ಶಬ್ದಗಳಲ್ಲಿಯೂ ಭಗವಂತನ ಸನ್ನಿಧಾನ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೋ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಅದು ವೇದಗಳಿರಬಹುದು, ಆಮೇಲೆ ಮಹಾಭಾರತ ಇರಬಹುದು, ಅದು ಪುರಾಣ ಇರಬಹುದು, ಅದು ರಾಮಾಯಣ ಇರಬಹುದು. ಅದರ ಆದಿಯಲ್ಲಿ, ಅದರ ಅಂತ್ಯದಲ್ಲಿ, ಅದರ ಮಧ್ಯದಲ್ಲಿ ಯಾರು ಪ್ರತಿಪಾದಿಸಲ್ಪಡ್ತಾನೆ? ವಿಷ್ಣು ಸರ್ವತ್ರ ಗೀಯತೆ. ಆ ಕಾರಣದಿಂದ ಆ ಗ್ರಂಥಗಳನ್ನು ತಿರಸ್ಕರಿಸಬಾರದು. ಆ ಗ್ರಂಥಗಳೆಲ್ಲ ಭಗವಂತನಿಗೆ ಪ್ರತೀಕ ಎನ್ನುವ ಸುಂದರ ಚಿಂತನೆಯನ್ನು ವಿಷ್ಣು ಪುರಾಣ ಕೊಡ್ತಾ ಇದೆ. ಆಮೇಲೆ ಅಹಂ ಹರಿಹಿ ಸರ್ವಮಿದಂ ಜನಾರ್ದನೋ ನಾಣ್ಯತ್ತಃ ಕಾರಣ ಕಾರ್ಯಜಾತಂ ಈದೃಂಗ್ಮನೋ ಯಸ್ಯ ನತಸ್ಯ ಭೂಯೋ ಭವೋದ್ಭವ ದ್ವಂದ್ವಗದಾ ಭವಂತಿ. ಈ ದ್ವಂದ್ವದಿಂದ ಮುಕ್ತಿಯಾಗಬೇಕು ಅಂತಾದರೆ ಸುಖ ದುಃಖ ಎನ್ನುವಂಥದ್ದು ಒಂದು ರೀತಿಯ ದ್ವಂದ್ವ, ಲಾಭ ನಷ್ಟ ಎನ್ನುವಂಥದ್ದು ಒಂದು ರೀತಿಯ ದ್ವಂದ್ವ, ಜಯ ಅಪಜಯ ಎನ್ನುವಂಥದ್ದು ಒಂದು ರೀತಿಯ ದ್ವಂದ್ವ. ಬದುಕು ಅಂತಂದರೆ ದ್ವಂದ್ವ, ಯಾವುದೋ ಒಂದು ಇದೆ ಅಂತಾದರೆ ಇನ್ನೊಂದು ಇಲ್ಲ ಅಂತ ಅರ್ಥ. ಇದರಿಂದಾಗಿ ಪಾರಾಗಬೇಕಾದ್ರೆ ನಮ್ಮ ಬದುಕಿನ ಅನುಸಂಧಾನ ಹೇಗಿರಬೇಕು? ಅದಕ್ಕೆ ನನ್ನ ಒಳಗೆ ಅಹಂ ಹರಿಹಿ ಅಂತ, ನಾನೇ ಭಗವಂತನಿದ್ದೇನೆ ಅಂತ ಅರ್ಥ ಆಗುವಂಥದ್ದು. ನಾನು ಆರಂಭದಲ್ಲಿ ಹೇಳಿದ್ದೆ, ಪುರಾಣಗಳನ್ನು ಅರ್ಥ ಮಾಡುವಾಗ ಕೆಲವೊಂದು ಭಾಷೆಗಳೆಲ್ಲ ಇದೆ ಅಂತ. ಇಲ್ಲಿ ಎಲ್ಲವೂ ಕೂಡ ಆರಂಭದಲ್ಲಿ ಪ್ರಶ್ನೆ ಕೇಳಿದ್ದೇ ಹಾಗೆ. ಮೈತ್ರೇಯರು ಪರಾಶರರ ಬಳಿ ಇಡೀ ಜಗತ್ತು ಯಾರಿಂದ ಸೃಷ್ಟಿಗೊಂಡಿದೆ ಅಂತ. ಅದಕ್ಕೆ ಆರಂಭದಲ್ಲಿ ಉತ್ತರ ಕೊಟ್ಟಿದ್ದಾರೆ, ಭಗವಂತನಿಂದಲೇ ಹುಟ್ಟಿದ್ದು ಅಂತ. ಇಡೀ ಜಗತ್ತಿನ ತಂದೆಯ ಸ್ಥಾನದಲ್ಲಿ ಇರುವವನು ಪರಮಾತ್ಮ, ಉಳಿದ ಎಲ್ಲರೂ ಕೂಡ ಮಕ್ಕಳ ಸ್ಥಾನದಲ್ಲಿ ಇರುವವರು. ನಮ್ಮ ಅನುಸಂಧಾನ ಇರಬೇಕು ಅಹಂ ಹರಿಹಿ ಅಂತ, ನಾನೇ ಅವನಿದ್ದೇನೆ ಅಂತ. ಹಾಗರ್ಥ ಅಲ್ಲ. ಅಹಂ ಹರಿಹಿ ಅಂತಂದರೆ ನನ್ನೊಳಗಿರುವಂಥವನು ಭಗವಂತ ಅಂತ. ಅಹಂ ಶಬ್ದಕ್ಕೆ ಅಹೇಯತ್ವಾತ್ ಅಹಂ ನಾಮ. ದೇವರಿಗೆ ಯಾಕೆ ಅಹಂ? ದೇವರಿಗೆ ಅಹಂ ಅಂತ ಹೆಸರಂತೆ. ಅವನೇ ಆ ಶ್ರೀಹರಿ ಏನಿದ್ದಾನೆ, ಅವನೇ ನನ್ನ ಅಂತರ್ಯಾಮಿಯಾಗಿ ನನ್ನನ್ನು ನಡೆಸುವವನಿದ್ದಾನೆ. ಅಹಂ ಹರಿಹಿ, ಅವನನ್ನು ಬಿಟ್ಟಿರಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವನಿಗೆ ಆ ರೀತಿಯಾಗಿ ಹೆಸರು. ನನಗೆ ನಾನು ಅಹಂ, ನೀವು ನಿಮಗೆ ಅಹಂ. ನಾವು ಹೇಳೋ ಎಲ್ಲರಿಗೂ ಅಹಂ ಯಾರು? ನಾನು ನಿಮ್ಮನ್ನು ಬಿಟ್ಟಿರಬಹುದು, ನೀವು ನಮ್ಮನ್ನು ಬಿಟ್ಟು ಇರ್ತೀರಿ.
ಯಾರನ್ನು ಬಿಟ್ಟಿರಲಿಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲವೋ ಅವನು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಅಹಂ ಶಬ್ದವಾಚ್ಯನಾಗಲಿಕ್ಕೆ ಸಾಧ್ಯ. ಹಾಗೆಯೇ ಅಹಂ ಹರಿಹಿ ಅಂತಂದರೆ ನನ್ನೊಳಗಿನ ಭಗವಂತನಿಗೂ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದಂಥ ಭಗವಂತನಿಗೂ ಯಾವುದೇ ರೀತಿಯಾದಂಥ ಭೇದ ಇಲ್ಲ ಅಂತ ನಾವು ಉಪಾಸನೆ ಮಾಡಬೇಕು. ನಾನು ಮತ್ತು ದೇವರಿಗೆ ಭೇದ ಇಲ್ಲ ಅಂತ ಅಲ್ಲ, ನನಗೂ ಭೇದ ಇದೆ. ನನಗೆ ಮತ್ತು ಭಗವಂತನಿಗೆ ಪರಿಪೂರ್ಣವಾಗಿ ಭೇದ ಇದೆ. ದೇವರು ಬೇರೆ, ನಾನು ಬೇರೆ. ಮತ್ತು ಯಾರಿಗೆ ಅಭೇದ? ಅಹಂ ಹರಿಹಿ ಅಂತಂದರೆ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದಂಥ ಭಗವಂತನೇನಿದ್ದಾನೆ ಅವನಿಗೂ, ನನ್ನ ಅಂತರ್ಯಾಮಿಯಾಗಿರುವಂಥ ಕೃಷ್ಣನೇನಿದ್ದಾನೆ ಅವನಿಗೂ ಎಳ್ಳಷ್ಟು ವ್ಯತ್ಯಾಸ ಇಲ್ಲ. ಈ ಅನುಸಂಧಾನ ನಮ್ಮಲ್ಲಿರಬೇಕು ಅಂತ ಜನಾರ್ದನ ನಾಣ್ಯತ್ತಃ ಕಾರಣ ಕಾರ್ಯಜಾತಂ. ಅವನನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ನಿಮ್ಮ ಕಾರಣಗಳು ಈ ಜಗತ್ತಿಗೆ ಇಲ್ಲ. ನಿಮಿತ್ತ ಕಾರಣ. ಒಬ್ಬ ಕುಲಾಲ ಕುಂಬಾರ ಯಾವ ರೀತಿಯಾಗಿ ಮಡಿಕೆಯನ್ನು ಮಾಡ್ತಾನೋ ಅದೇ ರೀತಿಯಾಗಿ ಇಡೀ ಜಗತ್ತೆನ್ನುವಂಥ ಮಡಿಕೆಯನ್ನು ಭಗವಂತ ಮಾಡ್ತಾನೆ ನಿಮಿತ್ತ ಕಾರಣನಾಗಿ. ಅವನನ್ನು ಬಿಟ್ಟು ಬೇರೆ ಯಾವುದು ಕೂಡ ಇಲ್ಲಿ ಕಾರಣಗಳು ಇಲ್ಲ. ಅವನಿಂದಲೇ ಎಲ್ಲದಕ್ಕೂ ಕೂಡ ಅವನೇ ಕಾರಣನಾಗಿ ಇದ್ದಾನೆ. ಹೀಗೆ ಯಾರಿಗೆ ಒಳಗಿನಿಂದ ಈದೃಂಗ್ ಮನಃ ಯಸ್ಸೆನ ತಸ್ಯ ಭೂಯಃ, ಹೀಗೆ ಯಾರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿರ್ತಾರೆ, ಇಲ್ಲಿ ಏನು ನಡೀತದೆ ಅದಕ್ಕೆಲ್ಲ ಭಗವಂತನೇ ಕಾರಣನಿದ್ದಾನೆ, ನಿಮಿತ್ತ ಮಾತ್ರರು ನಾವು ಅಂತ ಈ ಯೋಚನೆ ಮನಸ್ಸಿನಲ್ಲಿ ಇರಬೇಕು. ಕೇವಲ ಬಾಯಿಂದ ಹೇಳಲಿಕ್ಕೆ ಸುಲಭ. ಏನು ಒಮ್ಮೆ ಕೇಳಿರ್ತೇವೆ, ಒಮ್ಮೆ ಹೇಳಿಬಿಡ್ತೇವೆ, ಅದೇನು ದೊಡ್ಡದೇನಲ್ಲ. ಆದರೆ ಈದ್ರಂಗೆ ಮನಃ ಒಳಗಿನಿಂದ ಮನಸ್ಸು ಗಟ್ಟಿಯಾಗಿ ಯೋಚನೆ ಮಾಡಬೇಕು. ಇಡೀ ಜಗತ್ತಿನಲ್ಲಿ ತುಂಬಿದ ಭಗವಂತನೇ ನನ್ನ ಅಂತರ್ಯಾಮಿಯಾಗಿಯೂ ಇದ್ದಾನೆ. ಇಲ್ಲಿ ಏನು ನಡೀತದೆ, ಯಾರೋ ಒಬ್ಬ ಬಂದು ಬೈದ ಅಥವಾ ಏನೋ ಒಂದು ಅವ್ಯವಸ್ಥೆ ಆಯಿತು, ಹೀಗಿರುವಾಗ ನಮ್ಮ ಯೋಚನೆ ಏನು ಮಾಡಬೇಕು? ಕಾರಣ ಕಾರ್ಯಜಾತಂ, ಇದು ಆದದ್ದು ಭಗವತ್ ಸಂಕಲ್ಪದಿಂದಲೇನೆ ಎನ್ನುವ ಯೋಚನೆ ನಮ್ಮಲ್ಲಿ ಗಟ್ಟಿ ಇತ್ತು ಅಂತಾದರೆ ನಾವು ಆ ಕ್ಷಣಕ್ಕೆ ಯಾವುದೇ ರೀತಿಯಾಗಿ ವಿಚಲಿತಕ್ಕೆ ಒಳಗಾಗುವುದಿಲ್ಲ. ಇದು ಕೂಡಲೇ ಹೋಗಿರ್ತದೆ. ಇದನ್ನು ಕೇಳಿದ ಕೂಡಲೇ ನಾವು ಆಚೆ ಹೋದ ಕೂಡಲೇ ಈ ಮನೋಭಾವವು ಹೋಗಿರ್ತದೆ. ಏನೋ ಯಾರು ಸ್ವಲ್ಪ ಸಣ್ಣ ಆಚೆ ಈಚೆ ಆಯಿತು, ಯಾರು ತಡೆದ್ರೆ ಸಾಕು ಬೈದು ಹೋಗ್ತೇವೆ, ಅವ್ರು ತಡೆದೇ ಬಿಟ್ರು ನಮ್ಮನ್ನು ಅಂತ. ಎಲ್ಲವೂ ಭಗವತ್ ಸಂಕಲ್ಪ ಎನ್ನುವ ಯೋಚನೆ ಸ್ವಲ್ಪ ನಮ್ಮಲ್ಲಿ ಆವರಿಸಿತ್ತು ಅಂತಾದರೆ ನಾವು ಯಾವುದೇ ರೀತಿಯಾದಂತಹ ವಿಕಾರಕ್ಕೆ ಒಳಗಾಗಲಿಕ್ಕೆ ಸಾಧ್ಯ ಇಲ್ಲ. ಈದ್ರಂಗ್ ಮನೋ ಎಸ್ಸೆನ ತಸ್ಯ ಭೂಯೋ ಭವೋದ್ಭವ, ಅವನು ಮತ್ತೆ ಸಂಸಾರಕ್ಕೆ ಬರುವುದಿಲ್ಲ. ಹೇಗೆ ಬರ್ತಾನೆ? ನಾಹಂಕರ್ತ ಹರಿಕರ್ತ, ಇದು ನಮ್ಮ ಸಂಪ್ರದಾಯದಲ್ಲಿ ಇರುವಂಥದ್ದು. ನಿರಂತರ ಈ ಭಾವ ನಮ್ಮಲ್ಲಿರಬೇಕು. ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ ದ್ವಂದ್ವಗದಾ ಭವಂತಿ. ಇಂತಹ ಅನುಸಂಧಾನ ಯಾರಲ್ಲಿ ಇದೆಯೋ ಅಂಥವನು ಈ ಮನೋವಿಕಾರದಿಂದ ದೂರನಾಗಿ ಅವನು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಈ ವಿಷ್ಣು ಪುರಾಣ ಹೇಳ್ತಾ ಇದನ್ನೆಲ್ಲ ನಾವು ಕೇಳಿದೆವು ಅಂತಾದರೆ ಇಲ್ಲಿ ಮೊದಲನೆಯ ಅಂಶ ಮುಗೀತದೆ. ಇದನ್ನು ಕಾರ್ತೀಕ ಮಾಸದಲ್ಲಿ ಪುಷ್ಕರದಲ್ಲಿ ಕೂತು ಇದನ್ನೆಲ್ಲ ಕೇಳಿದೆವು ಅಂತಾದರೆ ಅಲ್ಲ, ಈ ಪುರಾಣವನ್ನು ಕೇಳಿದರೆ ಪುಷ್ಕರದಲ್ಲಿ ಕೂತು ನೂರಾರು ವರ್ಷಗಳ ತಪಸ್ಸು ಮಾಡಿದರೆ ಎಷ್ಟು ಫಲ ಬರಬೇಕು ಅದೆಲ್ಲ ನಮಗೆ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮೊದಲನೇ ಅಂಶ ಮುಗೀತದೆ. ಒಟ್ಟು ವಿಷ್ಣು ಪುರಾಣದಲ್ಲಿ 6 ಅಂಶದಲ್ಲಿ 1 ಅಂಶ ಮುಗಿದಿದೆ. ಇನ್ನೂ 5 ಅಂಶ ಇದೆ. ಇನ್ನು ಖಗೋಳದ ವ್ಯವಸ್ಥೆ, ಇಡೀ ಭೂಗೋಳದ ವ್ಯವಸ್ಥೆ ಎಲ್ಲ ನಂತರದಲ್ಲಿ ಬರುವಂಥದ್ದು. ಅದನ್ನು ಯಥಾಶಕ್ತಿಯಾಗಿ ಪುರಾಣದ ಭಾಷೆಯಲ್ಲಿ ತುಂಬ ಕ್ಲಿಷ್ಟ, ಅದನ್ನೆಲ್ಲ ಎಷ್ಟು ಸಾಧ್ಯವೋ ಅಷ್ಟು ಮುಂದಿನ ದಿವಸಗಳಲ್ಲಿ ನೋಡುವ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಆಚಾರ್ಯರ ಅಂತರ್ಯಾಮಿಯಾದಂಥ ರುಕ್ಮಿಣೀ ಕೃಷ್ಣನಿಗೆ ಅರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು.